ಈ ದಿನದ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಈ ದಿನ ಮಾತಾಡಬೇಕಾಗಿರ್ತಕ್ಕಂಥ ವಿಷಯ ಬೆಳಕಿನ ಬಗ್ಗೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಬೆಳಕಿನ ಬಗ್ಗೆ ಏನಿದೆ ತಿಳ್ಕೊಳ್ಳೋಕ್ಕೆ ಅಂತ. ಬೆಳಕು ಅನ್ನೋದು ಏನು ಅನ್ನೋದೇ ಒಂದು ವಿಸ್ಮಯದ ಪ್ರಶ್ನೆ. ಯಾಕೆ ಅಂತಂದರೆ, ಬೆಳಕನ್ನು ನಿಮ್ಮನ್ನು ನಾನು ಒಂದು ಪ್ರಶ್ನೆ ಕೇಳಿದರೆ, ಬೆಳಕನ್ನು ನೀವು ನೋಡಿದ್ದೀರಾ ಅಂತ ಯಾರನ್ನಾದರೂ ಕೇಳಿದರೆ ನಗಬೋದು ನೀವು. ಯಾಕೆ ಅಂತಂದರೆ, ಬೆಳಕನ್ನು ನೋಡೋದೇನು, ನಾವು ಬೆಳಕಿನಲ್ಲೇ ಇದ್ದೀವಲ್ಲ ಯಾವಾಗಲೂ ಅಂತ. ಬೆಳಕು ಕತ್ತಲೆ ಎರಡೂ ನಿಮಗೆ ಅನುಭವಕ್ಕೆ ಬಂದಿರತಕ್ಕಂಥ ವಿದ್ಯಮಾನಗಳು. ಬೆಳಕನ್ನು ನೋಡಿಲ್ದವರೇ ಯಾರೂ ಇಲ್ಲ, ಬೆಳಕನ್ನು ಎಲ್ಲರೂ ನೋಡಿರ್ತಾರೆ. ಆದರೆ ಬೆಳಕು ಅಂದರೆ ಏನು ಅಂತ ಕೇಳಿದಾಗ ಬಹಳಷ್ಟು ಜನಕ್ಕೆ ಅದನ್ನು ವಿವರಣೆಗೆ ಸಿಗಲಾರದ ಒಂದು ಉತ್ತರ ಬರುತ್ತೆ. ಯಾಕೆಂದರೆ ಬೆಳಕನ್ನು ವಿವರಿಸೋದು ಎಲ್ಲರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಭಾಳ ಸರಳವಾದ ವಿವರಣೆ ಇದೆ. ಏನು ಅಂದರೆ, ನಮಗೆ ಬೆಳಕು ದೃಷ್ಟಿಯ ಅನುಭವವನ್ನು ಉಂಟು ಮಾಡೋ ಶಕ್ತಿಗೆ ನಾವು ಬೆಳಕು ಅಂತ ಕರಿತೀವಿ. ಈಗ ಕತ್ತಲೆಯಲ್ಲಿದ್ದವರಿಗೆ ನಾವು ಯಾವುದಾದ್ರೂ ವಸ್ತುಗಳು ಕಾಣೋದಿಲ್ಲ. ಹಾಗೆ ಬೆಳಕಿನಲ್ಲಿ ಇದ್ದಾಗ ಮಾತ್ರ ನಮಗೆ ನಮ್ಮ ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಆಗಲಿ, ವಸ್ತು ಆಗಲಿ, ಏನೇ ಆದರೂ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಬೆಳಕು ಅನ್ನುವ ಶಕ್ತಿಗೆ ನಮ್ಮ ಸುತ್ತಲಿನ ಜಗತ್ತನ್ನು ನಮಗೆ ನೋಡುವಂಥ ಒಂದು ಅನುಭವವನ್ನು ಕೊಡುತ್ತೆ. ಆ ಶಕ್ತಿಯನ್ನೇ ನಾವು ಬೆಳಕು ಅಂತ ಕರಿತೇವೆ. ನಾವು ಕತ್ತಲೆ ಇದ್ದರೆ ಏನೂ ಕಾಣೋದಿಲ್ಲ. ಇದು ಸರಳವಾದ ವಿವರಣೆ ಬೆಳಕಿನ ಬಗ್ಗೆ. ಬೆಳಕು ಎಂದರೆ ಏನಂದರೆ, ನಮಗೆ ದೃಷ್ಟಿಯ ಅನುಭವವನ್ನು ಉಂಟು ಮಾಡುವ ಶಕ್ತಿಗೆ ನಾವು ಬೆಳಕು ಅಂತ ಕರಿತೀವಿ. ಉದಾಹರಣೆಗೆ, ಬೆಳಕು ನಮಗೆ ಮೂಲ ಎಲ್ಲಿಂದ ಬರುತ್ತೆ? ಪ್ರಾಕೃತಿಕವಾಗಿ ನಾವು ಬೆಳಕು ನಮಗೆ ಬರತಕ್ಕಂಥದ್ದು ಸೂರ್ಯನಿಂದ. ನೀವು ಹೇಳ್ಬೋದು, ಬಲ್ಬ್ನಿಂದ ಬರುತ್ತಲ್ಲ ಸರ್, ನೈಟು ಲೈಟ್ ಹಾಕ್ತೀವಿ ನಮಗೆಲ್ಲ ಕಾಣುತ್ತೆ ಅಂತ. ಇದು ನಾನು ಎತ್ತತಕ್ಕಂಥ ಪ್ರಶ್ನೆ, ಮನುಷ್ಯ ವಿದ್ಯುತ್ ಶಕ್ತಿಯನ್ನು ಕಂಡು ಹಿಡಿಯಲಾರದ ಸಮಯದಲ್ಲಿ ಮನುಷ್ಯನಿಗಿದ್ದು ಒಂದೇ ಉತ್ತರ ಬೆಳಕಿನ ಬಗ್ಗೆ, ಸೂರ್ಯ, ನಮ್ಮ ಹತ್ತಿರದ ನಕ್ಷತ್ರ. ಅವನಿಂದ ಬರತಕ್ಕಂಥ ಬೆಳಕಿನಿಂದ ನಾವು ಹಗಲನ್ನು ನೋಡ್ತಾ ಇದ್ರು ಮನುಷ್ಯರು. ಆ ಹಗಲಿನಲ್ಲಿ ಅವನು ಎಲ್ಲ ವಸ್ತುಗಳನ್ನು ನೋಡ್ತಾ ಇದ್ದ, ಬೇಟೆ ಆಡ್ತಿದ್ದ, ಆಹಾರ ಸಂಗ್ರಹ ಮಾಡ್ತಿದ್ದ, ತನ್ನ ದಿನನಿತ್ಯದ ಜೀವನವನ್ನು ರೂಪಿಸ್ಕೊಳ್ತಿದ್ದ. ರಾತ್ರಿ ಆದ ತಕ್ಷಣ ಕತ್ತಲಿನಲ್ಲಿ ಅವನು ವಿಶ್ರಾಂತಿ ಪಡೀತಾ ಇದ್ದ. ಇದು ಮನುಷ್ಯನ ಚರಿತ್ರೆಯಲ್ಲಿ ನಾವು ತಿಳ್ಕೊಂಡಂಥ ಬೆಳಕು. ಈ ಸೂರ್ಯನ ಬೆಳಕು ಇಲ್ಲ ಅಂತಂದರೆ ಏನಾಗಬಹುದು ಅಂತ ಒಂದು ನಿಮಿಷ ಯೋಚನೆ ಮಾಡಿ ನೋಡ್ರಿ. ಸೂರ್ಯನ ಬೆಳಕೇನಾದರೂ ಇಲ್ಲದೆ ಇದ್ದರೆ ಈ ಭೂಮಿ ಮೇಲೆ ಏನು ಬದಲಾವಣೆ ಆಗುತ್ತೆ ಅಂತ. ಒಂದು 4 ಗಂಟೆ ಸೂರ್ಯನ ಬೆಳಕು ಇಲ್ಲದೆ ಇದ್ದರೆ, ಅಥವಾ ಒಂದು ದಿನ ಸೂರ್ಯನ ಬೆಳಕು ಇಲ್ಲದೆ ಇದ್ದರೆ ಜಗತ್ತು ಏನಾಗುತ್ತೆ ಅಂದರೆ ಹೆಪ್ಪುಗಟ್ತಾ ಹೋಗುತ್ತೆ. ನದಿ, ನೀರು, ಸಮುದ್ರ ಎಲ್ಲವೂ ಹೆಪ್ಪುಗಟ್ತಾ ಹೋಗುತ್ತೆ. ಹೆಪ್ಪುಗಟ್ತಾ ಹೋಗಿ ಮಂಜುಗಡ್ಡೆ ಆಗುತ್ತೆ. ಮಂಜುಗಡ್ಡೆ ಆದ ತಕ್ಷಣ ಏನಾಗುತ್ತೆ, ಯಾವುದೇ ವಸ್ತುಗಳು ಸೂರ್ಯನ ಬೆಳಕಿಲ್ಲದೆ ಸಸ್ಯಗಳೆಲ್ಲ ಆಹಾರ ತಯಾರು ಮಾಡ್ತವೆ. ಆಹಾರ ಬೆಳವಣಿಗೆ ಕೂಡ ನಿಂತೋಗುತ್ತೆ. ಮನುಷ್ಯನ ಸ್ಥಿತಿ ಏನಾಗಿರ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು. ಈ ಮನುಷ್ಯ ಅಲ್ಲ, ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ಪೂರ್ಣವಾಗಿ ತಮ್ಮ ಜೀವವನ್ನು ಬಿಟ್ಟು ನಶಿಸಿ ಹೋಗ್ತವೆ ಭೂಮಿ ಮೇಲೆ. ಭೂಮಿ ಅಂತಕ್ಕಂಥದ್ದು ಕೇವಲ ಕಲ್ಲು ಬಂಡೆಗಳ ಮಣ್ಣಿನ ಒಂದು ವಸ್ತುವಾಗಿ ಉಳಿದುಬಿಡುತ್ತೆ. ಅಲ್ಲಿ ಯಾವುದೇ ರೀತಿ ಜೀವಗಳು ಇರೋದಿಲ್ಲ. ಅಂದರೆ ಸೂರ್ಯನನ್ನು ಅದಕ್ಕೆ ನಮ್ಮ ಪೂರ್ವಜರು ಜೀವದಾತ ಸೂರ್ಯ ಅಂತ ಕರೆದಿದ್ದಾರೆ. ಯಾಕೆಂದರೆ ಸೂರ್ಯನಿಂದನೇ ಇವತ್ತಿನ ಗಿಡ, ಮರ, ಸಸ್ಯಗಳು, ನಾವು ಬೆಳೀತಕ್ಕಂಥ ಆಹಾರ ಎಲ್ಲವೂ ಸೂರ್ಯನಿಂದನೇ ಬೆಳಕನ್ನು ತಗೊಂಡು ಫೋಟೋಸಿಂಥಸಿಸ್ ಮೂಲಕ ತಮ್ಮ ಬೆಳವಣಿಗೆಯನ್ನು ಕಂಡುಕೊಳ್ತವೆ. ಮತ್ತು ನಾವು ಆ ಮನುಷ್ಯ ಕೂಡ ಕೃಷಿಯಿಂದ ಆಹಾರ ಉತ್ಪಾದನೆ ಮಾಡೋಕ್ಕೂ ಕೂಡ ಸೂರ್ಯನೇ ಮೂಲವಾದ ಧಾತು. ಹಾಗಾಗಿ ಸೂರ್ಯನಿಲ್ಲದ ಜಗತ್ತನ್ನು ನೀವು ಊಹೆ ಮಾಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಆ ಭಯ ನಿಮ್ಗೆ ಯಾರಿಗೂ ಬೇಡ. ಯಾಕೆಂದರೆ ಸೂರ್ಯ ಈಗಾಗಲೇ 500 ಕೋಟಿ ವರ್ಷಗಳಿಂದ ನಮಗೆ ಬೆಳಕನ್ನು ಕೊಡ್ತಾ ಬರ್ತಾ ಇದ್ದಾನೆ. ಮುಂದೆ 5,000 ವರ್ಷಗಳವರೆಗೂ ಸೂರ್ಯ ಇರ್ತಾನೆ. ಈ ಭೂಮಿ ಕೂಡ ಹೀಗೆ ಸಸ್ಯಶ್ಯಾಮಲೆಯಾಗಿ ಇರುತ್ತೆ. ಯಾಕೆಂದರೆ ಭೂಮಿಗೆ ಆ ವಾತಾವರಣ ನಮ್ಮ ಸೌರವ್ಯೂಹದಲ್ಲಿ ಸಿಕ್ಕಿರೋದ್ರಿಂದ ಈ ಭೂಮಿಯ ಮೇಲೆ ಇದುವರೆಗೂ ಜೀವರಾಶಿಗಳು, ಸಸ್ಯರಾಶಿ ಇವತ್ತು ಬದುಕುಳಿದಿದೆ. ಭೂಮಿ ಅಂಥದ್ದೇ ಇನ್ನೊಂದು ಭೂಮಿ ಇದೆಯಾ ಅಂದರೆ, ನಮ್ಮ ಸೌರವ್ಯೂಹದಲ್ಲೆಲ್ಲೂ ಇದುವರೆಗೂ ಭೂಮಿ ಅಂಥದ್ದೇ ಭೂಮಿ ಇಲ್ಲ. ಇದೇ ವಾತಾವರಣ ಇರ್ತಕ್ಕಂಥ ಇನ್ನೊಂದು ಗ್ಯಾಲಕ್ಸಿಯಲ್ಲೆಲ್ಲಾದರೂ ಒಂದು ಭೂಮಿ ಇರಬಹುದೇನೋ. ಹಾಗಾಗಿನೇ ವೈಜ್ಞಾನಿಕ ಕತೆ ಬರೀತಕ್ಕಂಥ, ಫ್ಯಾಂಟಸಿ ಬರೀತಕ್ಕಂಥ ಲೇಖಕರುಗಳು ಊಹೆ ಮಾಡಿ ಎಲ್ಲೋ ಒಂದು ಕಡೆ ಭೂಮಿ ಅಂಥದ್ದೇ ಇನ್ನೊಂದು ಭೂಮಿ ಇರ್ಬೋದು, ಅಲ್ಲಿ ನಮಗಿಂತ ಮುಂದುವರೆದ ಮಾನವ ಜನಾಂಗ ಇರ್ಬೋದು, ಅವರು ಆಗಾಗ ಹಾರುವ ತಟ್ಟೆಗಳಲ್ಲಿ ಭೂಮಿಗೆ ಭೇಟಿ ಕೊಡ್ತಾರೆ ಅಂತ ಕತೆಗಳನ್ನು ಬರಿತಾ ಇದ್ದಾರೆ. ಅದೇ ಇದುವರೆಗೂ ಕೂಡ ಹಾರುವ ತಟ್ಟೆಗಳನ್ನು ನೋಡಿರೋರು ಯಾರೂ ಇಲ್ಲ. ಆ ಥರದ ಒಂದು ಏಲಿಯನ್ಸ್ ಅಂತ ಕರಿತೀವಿ ಆ ಜೀವಿಗಳನ್ನು,
ಬೇರೆ ಜಗತ್ತಿನಿಂದ ಬರತಕ್ಕಂಥ ಜೀವಿಗಳನ್ನು, ಆ ಏಲಿಯನ್ಸ್ಗಳನ್ನು ನೋಡಿರ್ತಕ್ಕಂಥವ್ರು ಯಾರೂ ಇಲ್ಲ. ಇದು ರಂಜನೆಗಾಗಿ, ಕತೆಗೋಸ್ಕರ, ರಂಜನೆಗೋಸ್ಕರ ಮನುಷ್ಯ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಫ್ಯಾಂಟಸಿ ವಲಯ. ಅಷ್ಟು ಬಿಟ್ಟರೆ ಇದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಆಗಲಿ ವೈಜ್ಞಾನಿಕ ಪುರಾವೆಗಳು ಇದುವರೆಗೂ ಕೂಡ ಸಿಕ್ಕಿಲ್ಲ. ಇದು ಒಂದು ವಿಷಯ. ಹಾಗಾಗಿಯೇ ಜೀವದಾತ ಸೂರ್ಯನಿಂದ ಭೂಮಿ ಇವತ್ತು ಈ ರೀತಿಯ ಒಂದು ಪ್ರಾಕೃತಿಕ ಸಂಪತ್ತನ್ನು, ನೈಸರ್ಗಿಕ ಸಂಪತ್ತನ್ನು, ಮನುಕುಲವನ್ನು ಇವತ್ತು ತನ್ನಲ್ಲಿ ಇಟ್ಕೊಂಡು ಪೊರಿತಾ ಇದೆ. ಇದು ಒಂದು ಕತೆ ನಾನು ಹೇಳ್ತಕ್ಕಂಥದ್ದು. ಅಂದರೆ ಬೆಳಕಿನಿಂದ ಏನೇನಾಗಿದೆ ಬದಲಾವಣೆ ಭೂಮಿಯಲ್ಲಿ ಅಂತ. ಆದರೆ ಬೆಳಕಿನ ಬಗ್ಗೆ ಬರೀ ಮನುಷ್ಯ ಇಷ್ಟೇ ಯೋಚನೆ ಮಾಡಲಿಲ್ಲ. ಬೆಳಕಿನಿಂದ ನಾವೆಲ್ಲ ನೋಡ್ತೀವಿ, ಬೆಳಕು ಒಂದು ಶಕ್ತಿ ಅನ್ನೋದು ಗೊತ್ತಾದ ತಕ್ಷಣ ಮನುಷ್ಯನವಾದ ಕ್ರಿಯಾಶೀಲವಾದ ಮನಸ್ಸು ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತು. ಕೇವಲ ಈಗಲ್ಲ, ಸಾವಿರಾರು ವರ್ಷಗಳಿಂದನೇ ಯೋಚನೆ ಮಾಡಿದೆ. ಬೆಳಕಿನಲ್ಲಿ ಏನಿದೆ, ಬೆಳಕು ಏನು ಚಲಿಸುತ್ತೆ, ಬೆಳಕು ಏನಾದರೂ, ಬೆಳಕು ಸೂರ್ಯನಿಂದ ಬರಬೇಕಾದ್ರೆ ಯಾವ ಮಾರ್ಗದಲ್ಲಿ ಬರುತ್ತೆ, ಅದೇನು ಸಾರೋಟಲ್ಲಿ ಬರುತ್ತಾ, ವೆಹಿಕಲಲ್ಲಿ ಬರುತ್ತಾ, ಅದೇನಾದರೂ ಹೇಗೆ ಚಲಿಸ್ತಾ ಬರುತ್ತೆ, ಭೂಮಿಗೆ ಹೇಗೆ ಅದು ತಾಕುತ್ತೆ, ಮತ್ತು ಇಲ್ಲಿ ಬಂದ ಮೇಲೆ ಅದರ ಶಕ್ತಿ ಏನು, ಬೆಳಕು ಅನ್ನೋದು ರೂಪ ಏನು, ಅದರಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಮನುಷ್ಯ ಕುತೂಹಲಕರವಾದ ಒಂದು ಪ್ರಶ್ನೆಗಳನ್ನು ಎತ್ತುತ್ತಾನೆ. ಆ ಸಂದರ್ಭದಲ್ಲಿ ಅನೇಕ ನಮ್ಮ ಪೂರ್ವಜರು ಅದನ್ನು ಯೋಚನೆ ಮಾಡಿದಾಗ ದೊರೆತಿದ್ದೇನು ಅಂದರೆ, ಬೆಳಕು ಅನ್ನೋದು ಕಿರಣಗಳ ರೂಪದಲ್ಲಿ ಬರುತ್ತೆ ಅನ್ನೋದು ಪ್ರಾಥಮಿಕವಾದ ಜ್ಞಾನದಿಂದ ಅವರು ತಿಳ್ಕೊಂಡ್ರು. ಹೆಂಗೆ ಅದನ್ನು ತಿಳ್ಕೊಂಡ್ರು ಅಂತ ನಿಮಗೆ ಗೊತ್ತಿರ್ಬೋದು. ಯಾವುದೇ ಒಂದು ಮನೆಯಲ್ಲಿ, ನೀವು ಹಳ್ಳಿಗಾಡಿಗೆ ಹೋದರೆ ಗವಾಕ್ಷಿಗಳು ಅಂತ ಇರ್ತಿದ್ದು ಮೊದಲು. ಈಗೆಲ್ಲ ಗವಾಕ್ಷಿ ಮನೆಗಳಿಲ್ಲ, ಎಲ್ಲ RCC ಮನೆಗಳು ಬಂದ ಮೇಲೆ ಗವಾಕ್ಷಿಗಳು ಇಲ್ಲದೆ ಹೋಗಿದೆ. ಮತ್ತು ಈಗೆಲ್ಲ ನಾವು ಮನೆಗಳನ್ನು AC ಮಾಡಿಕೊಂಡಿರೋದ್ರಿಂದ ಗವಾಕ್ಷಿಗಳ ಅವಶ್ಯಕತೆ ಈಗಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಪ್ರತಿ ಮನೆಯಲ್ಲಿ ನಾವು ಉಸಿರಾಟದ ಗಾಳಿ ಅಥವಾ ಸ್ವಚ್ಛ ಗಾಳಿ ಬೇಕು ಅಂತ ಒಂದು ಗವಾಕ್ಷಿಯನ್ನು ಇಡ್ತಿದ್ರು. ಜೊತೆಗೆ ಅಡಿಗೆಯಿಂದ ಉಂಟಾದಂಥ ಒಲೆಯಿಂದ ಬಂದಂಥ ಹೊಗೆ ಆ ಗವಾಕ್ಷಿಯ ಮೂಲಕ ಹೊರಗಡೆ ಹೋಗಬೇಕು ಅನ್ನೋ ಕಾರಣಕ್ಕೆ ಒಂದು ಗವಾಕ್ಷಿಯನ್ನು ಇಡ್ತಾ ಇದ್ರು. ಆ ಗವಾಕ್ಷಿಯ ಮೂಲಕ ಸೂರ್ಯನ ಕಿರಣ ಒಂದೊಂದು ಸರಿ ಸೂರ್ಯ ನೆತ್ತಿಯ ಮೇಲೆ ಬಂದಾಗ ಬೆಳಕಿನ ಕಿರಣ ಬರ್ತಾ ಇತ್ತು. ಅದನ್ನು ನೋಡಿ ಪ್ರಾಥಮಿಕವಾಗಿ ಅವರು ಯೋಚನೆ ಮಾಡಿದ್ದೇನು ಅಂದರೆ, ಬೆಳಕು ಅನ್ನೋದು ಒಂದು ಕಿರಣಗಳ ರೂಪದಲ್ಲಿ ಬರುತ್ತೆ. ಅದು ಸಣ್ಣ ಸಣ್ಣ ಕಿರಣಗಳಾಗಿ ಬೆಳಕು ಒಟ್ಟಾಗಿ ಸೇರಿ ನಮ್ಮ ಭೂಮಿಯ ಮೇಲೆ ಬೀಳುತ್ತೆ. ಆ ಕಿರಣವನ್ನು ನಾವು ನೋಡ್ತೀವಿ, ಅಥವಾ ಅದೇ ಬೆಳಕಿನ ಶಕ್ತಿ ಅಂತ ಅರ್ಥ ಮಾಡ್ಕೊಂಡಿದ್ರು. ಆ ಕಿರಣದಲ್ಲಿ ಏನಿದೆ ಅನ್ನೋದನ್ನು ಕೆಲವರು ಪ್ರಶ್ನೆ ಮಾಡಿದರು. ಬೆಳಕಿನ ಕಿರಣ ಯಾವುದರಿಂದ ಆಗಿದೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಆಗ ನಮ್ಮ ಪೂರ್ವಜರಿಗೆ ಸಿಕ್ಕ ಒಂದು ಆಲೋಚನೆ ಬಂದ ಆಲೋಚನೆ ಏನು ಅಂದರೆ, ಬೆಳಕು ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಸುಮಾರು ನಾನು ಹೇಳ್ತಕ್ಕಂಥ ಸಾವಿರಾರು ವರ್ಷಗಳ ಹಿಂದೆ ಯೋಚನೆ, ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋವಂಥ ಯೋಚನೆ ಮಾಡ್ತಕ್ಕಂಥ ತತ್ವಜ್ಞಾನಿಗಳು ಯೋಚನೆ ಏನು ಮಾಡಿದರು ಅಂದರೆ, ಎಲ್ಲವೂ ವಸ್ತುಗಳು, ಪ್ರಪಂಚದ ವಸ್ತುಗಳು ಪಂಚಭೂತಗಳಿಂದ ಆಗಿದೆ ಅಂತ. ಈಗ ಬೆಂಕಿ, ಗಾಳಿ, ನೀರು, ಹೀಗೆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಎಲ್ಲ ವಸ್ತುಗಳು, ಮಣ್ಣು, ಹೀಗೆ ಈ ಪಂಚಭೂತಗಳಿಂದ ಆಗಿರಬೇಕಾದ್ರೆ ಬೆಳಕು ಅನ್ನೋದು ಕೂಡ ಈ ಪಂಚಭೂತಗಳಲ್ಲಿ ಯಾವುದೋ ಒಂದು ವಸ್ತುವಿನಿಂದ ಆಗಿರ್ಬೋದು ಅನ್ನೋ ಆಲೋಚನೆ ಇಟ್ಕೊಂಡು ಸಣ್ಣ ಸಣ್ಣ ಕಣಗಳ ರೂಪದಲ್ಲಿ ಬೆಳಕು ವೇಗವಾಗಿ ನಮಗೆ ಬಂದು ಬೀಳ್ತಾ ಇದೆ. ಒಂದು ಬೆಳಕಿನ ಕಿರಣದಲ್ಲಿ ಲಕ್ಷಾಂತರ ಕಣಗಳು ಇರ್ಬೋದು ಅಂತ, ಬೆಳಕು ಕಣರೂಪದಲ್ಲಿ ಬರ್ತಾ ಇದೆ ಸೂರ್ಯನಿಂದ ಅಂತ ಆಲೋಚನೆಯನ್ನು ಮಾಡಿಕೊಂಡ್ರು. ಈ ಕಣರೂಪದಲ್ಲಿ ಬರ್ತಕ್ಕಂಥ ಇದನ್ನೇ ಸಿದ್ಧಾಂತವನ್ನು ಸಾವಿರಾರು ವರ್ಷಗಳ ಕಾಲ ಜನ ನಂಬ್ಕೊಂಡಿದ್ರು. ಬೆಳಕು ಕಣರೂಪದಲ್ಲಿ ಬೆಳಕಿನ ಕಿರಣಗಳಾಗಿ ನಮಗೆ ಬರ್ತಾ ಇದೆ ಸೂರ್ಯನಿಂದ ಭೂಮಿಗೆ ಅಂತ. ಇದಾದ ನಂತರ ಅನೇಕ ಜನ ಬಂದರು. ಮತ್ತೆ ಅದನ್ನು ಈಗ ವಿಜ್ಞಾನ ಪ್ರಾರಂಭ ಆದಾಗ, ಪುರಾತನ ವಿಜ್ಞಾನ ಪ್ರಾರಂಭ ಆದಾಗ ಅದನ್ನು ಸಾಬೀತುಪಡಿಸಲಿಕ್ಕೆ ಪ್ರಾಯೋಗಿಕ ವಿಜ್ಞಾನ ಪ್ರಾರಂಭ ಆಯಿತು 15ನೇ ಶತಮಾನದಿಂದ ಭೂಮಿ ಮೇಲೆ. ಗೆಲಿಲಿಯೋ, ಕೋಪರ್ನಿಕಸ್, ಬೇರೆ ಬೇರೆ ವಿಜ್ಞಾನಿಗಳೆಲ್ಲ ಬಂದು ಪ್ರಾಯೋಗಿಕವಾಗಿ ನಾವು ವಿಜ್ಞಾನವನ್ನು ಸಾದರಪಡಿಸಬೇಕೇ ಹೊರತು ಅಂದಾಜಿನ ಮೇಲೆ ವಿಜ್ಞಾನವನ್ನು ಹೇಳಾಗಿಲ್ಲ ಅನ್ನೋ ಒಂದು ನಿಖರವಾದ ಮಾಹಿತಿ ಬೇಕು ನಮಗೆ ಮನುಷ್ಯನಿಗೆ ನಂಬಿಕೆಗೆ ಅಂಥೇಳಿ ಪ್ರಯೋಗವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಬೆಳಕಿನ ಬಗ್ಗೆ ಕೂಡ ಪ್ರಯೋಗಗಳು ಪ್ರಾರಂಭ ಆದವು. ಅಂದರೆ ಬೆಳಕಿನ ಕಿರಣದಲ್ಲಿ ಏನಿದೆ ಅದು ಕರಾರುವಕ್ಕಾಗಿ ನಾವು ನಿಖರವಾಗಿ ಹೇಳಬೇಕು ಅಂತ ಮೊಟ್ಟ ಮೊದಲ ಬಾರಿಗೆ ಅದರ ಪ್ರಯೋಗವನ್ನು ಮಾಡಿದಂಥವನು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಜ್ಞಾನಿ ಐಸಾಕ್ ನ್ಯೂಟನ್. ಐಸಾಕ್ ನ್ಯೂಟನ್ನು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಅವನು ವಿದ್ಯಾರ್ಥಿಯಾಗಿ ಶಾಲೆಯಲ್ಲಿ ಓದುವಾಗಲೇ ಬೆಳಕಿನ ಕಿರಣದ ಬಗ್ಗೆ ಕುತೂಹಲಗೊಂಡು ಪ್ರಯೋಗವನ್ನು ಪ್ರಾರಂಭ ಮಾಡ್ತಾನೆ. ಅವನ ಅಜ್ಜಿ ಅವನಿಗೆ ಒಂದು ಗಾಜಿನ ಆಟಿಕೆಯನ್ನು ಕೊಟ್ಟಿರ್ತಾಳೆ, ಒಂದು ಜಾತ್ರೆಯಲ್ಲಿ ಕೊಡಿಸಿರ್ತಾಳೆ. ಅದು ತ್ರಿಕೋನಾಕಾರದಲ್ಲಿರುತ್ತೆ. ಅದನ್ನು ನಾವೀಗ ಪ್ರಿಸಮ್ ಅಂತೀವಿ, ಪಟ್ಟಕ ಅಂತೀವಿ ವೈಜ್ಞಾನಿಕ ಭಾಷೆಯಲ್ಲಿ. 3 ಕಡೆ ಅದಕ್ಕೆ 3 ಮುಖಗಳಿರುತ್ತೆ.
ಆ ಮೂರು ಮುಖಗಳ ಗಾಜನ್ನು ಅವನು ಒಂದು ಸಾರಿ ತನ್ನ ಹಾಸ್ಟೆಲ್ಲಿನ ಕಿಟಕಿಯಿಂದ ಬರ್ತಕ್ಕಂಥ ಕಿರಣಕ್ಕೆ ಹಿಡಿದಾಗ ಅದು 7 ಬಣ್ಣಗಳಾಗಿ ಹೊರಹೊಮ್ಮುತ್ತೆ, ಚಿಮ್ಮುತ್ತೆ. ಆ ಒಂದು ಬಿಳಿ ಬೆಳಕು 7 ಬಣ್ಣಗಳಾಗಿ ಚಿಮ್ಮುತ್ತೆ. ಆವಾಗ ಅವನು ನಿರ್ಧಾರಕ್ಕೆ ಬರ್ತಾನೆ, ಬೆಳಕು ಏನು ನಾವು ನೋಡ್ತಾ ಇದ್ದೀವಿ ಅದು ಬಣ್ಣದ ಬೆಳಕಿನ ಮಿಶ್ರಣ ಅದು ಅಂತ. ಅದಕ್ಕೆ 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತ ನೀವು ಹಾಡನ್ನು ಕೇಳಿರ್ತೀರ. ಸೊ ಇದು ಬೆಳಕು ಅಂತಕ್ಕಂಥದ್ದು ಕೇವಲ ಬಿಳಿಯಾಗಿ ನಮಗೆ ಕಾಣುತ್ತೆ, ಆದರೆ ಅದರಲ್ಲಿ 7 ವರ್ಣಗಳಿದ್ದಾವೆ, ಬಣ್ಣದ ಬೆಳಕಿನ ಮಿಶ್ರಣ ಆಗಿದೆ ಅಂತ. ಅದಕ್ಕೊಂದೊಂದು ಪ್ರಯೋಗ ಮಾಡ್ತಾನೆ. ಅದನ್ನು ನಾವು ಶಾಲೆಗಳಲ್ಲಿ ನ್ಯೂಟನ್ ಡಿಸ್ಕ್ ಅಂತ ಕರಿತೀವಿ. 7 ಬಣ್ಣಗಳನ್ನು ಬರೆದಂಥ ಒಂದು ಚಕ್ರವನ್ನು ಸುತ್ತಿದಾಗ, ಜೋರಾಗಿ ಸುತ್ತಿದಾಗ ಅದು ಬಿಳಿ ಬಣ್ಣವಾಗಿ ಬದಲಾವಣೆ ಆಗುತ್ತೆ. 7 ಬಣ್ಣಗಳು ಮಿಕ್ಸ್ ಆಗಿ ನಮ್ಮ ಕಣ್ಣಿಗೆ ಕಾಣುತ್ತೆ, ಬಿಳಿ ಬಣ್ಣವಾಗಿ ನಮಗೆ ಕಾಣುತ್ತೆ. ಆಗ ನ್ಯೂಟನ್ನ ವಿವರಣೆ ಭಾಳ ಆಕರ್ಷಕವಾಗಿತ್ತು. ಸೊ ಜನ ಎಲ್ಲ ಹೌದು ನ್ಯೂಟನ್ ಹೇಳಿದ ನಿಜ, ಬಿಳಿ ಬೆಳಕಿನಲ್ಲಿ 7 ಬಣ್ಣಗಳಿವೆ ಅಂತ. ಮತ್ತೆ ಅವನು ಇನ್ನೊಂದು ಶರ ಬರೆದಿದ್ದ, ಏನು ಅಂದರೆ ಈ 7 ಬಣ್ಣಗಳನ್ನು ಮತ್ತೆ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ಅಂದರೆ ಈಗ 7 ಬಣ್ಣಗಳಲ್ಲಿ ನೀಲಿ ಇದೆ, ಕೆಂಪಿದೆ, ಹಳದಿ ಇದೆ, ಹಸಿರು ಇದೆ. ಇವನ್ನ ಮತ್ತೆ ನಾವು ತುಂಡರಿಸಿ ಮತ್ತೆ ಬೇರೆ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಒಂದು ಶರ ಬರೆದಿದ್ದ. ಇದನ್ನು ಕೂಡ ಅಲ್ಲಿರ್ತಕ್ಕಂಥ ಜನರೆಲ್ಲ ಒಪ್ಪಿದ್ರು, ಇವನು ಹೇಳೋದು ಸರಿ ಅಂತ. ಅದಕ್ಕೆ ಅವನು ಪ್ರಾಯೋಗಿಕವಾದ ಒಂದು ಇದನ್ನ ಸಾಕ್ಷಿ ಏನು ಕೊಟ್ಟ ಅಂದರೆ, ಈ ಪಟ್ಟಕದಿಂದ ಬಂದಂಥ 7 ಬಣ್ಣಗಳ ಬೆಳಕನ್ನು ಮತ್ತೆ ಇನ್ನೊಂದು ಪಟ್ಟಕವನ್ನು ವಿರುದ್ಧವಾಗಿ ಅಂದರೆ ಉಲ್ಟಾ ಅದನ್ನು ಹಿಡಿದಾಗ ಮತ್ತೆ ಬಿಳಿ 7 ಬಣ್ಣಗಳು ಮಿಕ್ಸ್ ಆಗಿ ಬಿಳಿ ಬಣ್ಣ ಬಂತು, ಬಿಳಿ ಕಿರಣ ಬಂತು. ಸೊ ಇದರಿಂದ ಅವನೇನು ಹೇಳ್ತಾನೆ ಅಂದರೆ 7 ಬಣ್ಣಗಳು ಬಿಳಿ ಬೆಳಕಿನಲ್ಲಿದೆ, ಹಾಗೆ ಆ 7 ಬಣ್ಣಗಳು ಮತ್ತೆ ಬೇರೆ ಬಣ್ಣಗಳು ಆಗೋದಿಲ್ಲ ಅನ್ನೋದನ್ನು ಅವನು ಸಾಕ್ಷಿಯನ್ನು ಕೊಡ್ತಾನೆ. ಸೊ ಬೆಳಕಿನ ಚರಿತ್ರೆ ಭಾಳ ಕುತೂಹಲಕರವಾಗಿದೆ. ಸೊ ಹೀಗೆ ಮನುಷ್ಯ ಬೆಳಕಿನ ಬೆನ್ನು ಹತ್ತುತ್ತಾನೆ. ಇದನ್ನು ಒಂದು 120 ವರ್ಷಗಳ ಕಾಲ ಎಲ್ಲರೂ ಕೂಡ ಬೆಳಕು ಅಂತಕ್ಕಂಥದ್ದು ಕಣಗಳ ರೂಪದಲ್ಲಿ ಬರುತ್ತೆ ಸೂರ್ಯನಿಂದ ಮತ್ತು 7 ಬಣ್ಣಗಳಿಂದ ಕೂಡಿದೆ ಅನ್ನೋದನ್ನು ತಿಳ್ಕೊಂಡಿರ್ತಾರೆ. ನಂತರ ಕ್ರಿಶ್ಚಿಯನ್ ಹೈಗನ್ಸ್ ಅಂತ ಒಬ್ಬ ಯುರೋಪಿಯನ್ ವಿಜ್ಞಾನಿ, ಅವನು ಭೌತಶಾಸ್ತ್ರದ ವಿಜ್ಞಾನಿ, ಅವನು ನ್ಯೂಟನ್ನಿಗಿಂತ 30 ವರ್ಷ ದೊಡ್ಡವನಾಗಿರ್ತಾನೆ. ಅವನು ಒಂದು ಪ್ರಯೋಗ ಮಾಡ್ತಾನೆ, ಅವನೊಂದು ಸಿದ್ಧಾಂತವನ್ನು ಮಂಡಿಸ್ತಾನೆ. ಏನು ಹೇಳ್ತಾನೆ ಅಂದರೆ, ಯಾವುದೇ ಒಂದು ವಸ್ತು, ಅಷ್ಟೊತ್ತಿಗೆ ಆಲೇ ಶಬ್ದದ ಬಗ್ಗೆ ವಿಜ್ಞಾನಿಗಳು ಪ್ರಯೋಗ ನಡೆಸಿರ್ತಾರೆ. ಶಬ್ದ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ಮಾತಾಡಿದ್ದು ತಲುಪಬೇಕು, ಅಥವಾ ಯಾವುದೋ ಒಂದು ಶಬ್ದ ಆದರೆ ಅದು ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂದರೆ ಅದಕ್ಕೊಂದು ಮಾಧ್ಯಮ ಬೇಕು, ಗಾಳಿ ಬೇಕು. ಗಾಳಿಯಲ್ಲಿ ಶಬ್ದ ಪ್ರಸರಣ ಆಗುತ್ತೆ. ಉದಾಹರಣೆಗೆ ನೀವು ಅದಕ್ಕೊಂದು ಗಂಟಾಪಾತ್ರೆಯ ಪ್ರಯೋಗ ಅಂತ ನಾವು ಶಾಲೆಗಳಲ್ಲಿ ಮಾಡ್ತೀವಿ. ಏನು ಅಂತಂದರೆ, ಒಂದು ಬೆಲ್ಲನ್ನು ನಾವು ಒಡೆದಾಗ ಆ ಬೆಲ್ಲಿನ ಶಬ್ದ ನಮಗೆ ಕಿವಿಗೆ ಕೇಳಿಸುತ್ತೆ ಎಷ್ಟೇ ದೂರ ಇದ್ರೂ ಆ ಕೊಠಡಿಯಲ್ಲಿ. ಅದಕ್ಕೆ ನೀವು ಒಂದು ಗಾಜಿನ ಜಾರನ್ನು ಮುಚ್ಚಿದಾಗ, ಗಾಜಿನ ಒಂದು ಜಾಡಿಯನ್ನು ಮುಚ್ಚಿದಾಗ ಬೆಳಕು ಅದು ಒಳಗಡೆ ನೀವು ಗಂಟೆ ಹೊಡೆದ್ರೂ ಕೂಡ ಹೊರಗಡೆ ಕೇಳಿಸೋದಿಲ್ಲ. ಅಂದರೆ ಗಾಳಿ ಇಲ್ಲದೇ ಬೆಳಕು ಪ್ರಸಾರ ಆಗೋದಿಲ್ಲ. ಸೊ ಹಾಗಾಗಿ ಗಾಳಿ ಇಲ್ಲದೆ, ಅಂದರೆ ಯಾವುದೇ ಒಂದು ಮಾಧ್ಯಮ ಬೇಕು, ಒಂದು ಆಧಾರ ಬೇಕು. ಈಗ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಬಸ್ ಹತ್ತಿ ಹೋಗ್ತೀವಿ, ಕಾರ್ ಹತ್ತಿ ಹೋಗ್ತೀವಿ, ಬೈಕ್ ಹತ್ತಿ, ಸ್ಕೂಟರ್ ಹತ್ತಿ ಹೋಗ್ತೀವಿ. ಹಾಗೆ ಯಾವುದಾದ್ರೂ ಒಂದು ವಸ್ತುವಿನ ಮೂಲಕ ಅದು ಪ್ರವಾಸ ಮಾಡಬೇಕು. ಅದಕ್ಕೆ ಶಬ್ದ ಅಂತಕ್ಕಂಥ ಒಂದು ಶಕ್ತಿ ಪ್ರಸಾರ ಆಗಬೇಕಾದ್ರೆ ಗಾಳಿ ಬೇಕು ಅಂತ. ಸೊ ಹಾಗಾಗಿ ಬೆಳಕಿಗೂ ಕೂಡ ಒಂದು ಮಾಧ್ಯಮ ಬೇಕು. ಆ ಮಾಧ್ಯಮ ಇಲ್ಲದೆ ಹೇಗೆ ಅದು ಪ್ರಸಾರ ಮಾಡುತ್ತೆ, ಮತ್ತು ಶಬ್ದ ಹೇಗೆ ಅಲೆಗಳ ರೂಪದಲ್ಲಿ, ಶಬ್ದ ಆವಾಗ ಅಲೆಗಳ ರೂಪದಲ್ಲಿ ಹೋಗುತ್ತೆ ಅನ್ನೋದನ್ನ ವಿಜ್ಞಾನಿಗಳು ಕಂಡುಕೊಂಡಿರ್ತಾರೆ. ಹಾಗೆಯೇ ಬೆಳಕು ಕೂಡ ಅಲೆಗಳ ರೂಪದಲ್ಲೇ ಹೋಗುತ್ತೆ. ಅದಕ್ಕೆ ಮಾಧ್ಯಮ ಅಂತಕ್ಕಂಥದ್ದು ಈಥರ್ ಅಂತಕ್ಕಂಥ ಒಂದು ವಸ್ತು ಇದೆ ಸೂರ್ಯ ಮತ್ತು ಭೂಮಿಯ ಮಧ್ಯೆ. ಆ ಈಥರ್ ಅಂತಕ್ಕಂಥದ್ದು ಕಣ್ಣಿಗೆ ಕಾಣೋದಿಲ್ಲ ಮತ್ತು ಯಾವ ಪ್ರಯೋಗಕ್ಕೂ ಸಿಗೋದಿಲ್ಲ. ಅದು ದೇವರ ಸೃಷ್ಟಿ. ಅವಾಗ ದೇವರನ್ನು ತಂದರು, ಯಾಕೆಂದರೆ ಗೊತ್ತಾಗದಿರೋದಕ್ಕೆಲ್ಲ ನಮ್ಮಲ್ಲಿ ದೇವರನ್ನು ತರೋದು ಸಹಜ. ದೇವರ ಸೃಷ್ಟಿ ಆ ಈಥರ್ ಅಂತಕ್ಕಂಥದ್ದು. ಅದರ ಮೂಲಕ ಈಥರ್ ಅಂತಕ್ಕಂಥ ಮಾಧ್ಯಮದ ಮೂಲಕ, ಕಣ್ಣಿಗೆ ಕಾಣದ ಮಾಧ್ಯಮದ ಮೂಲಕ ನಮಗೆ ಬೆಳಕು ಬರ್ತಾ ಇದೆ. ಬೆಳಕು ಕೂಡ ಅಲೆಗಳ ರೂಪದಲ್ಲಿದೆ ಅನ್ನೋದನ್ನು ಕ್ರಿಶ್ಚಿಯನ್ ಹೈಗನ್ನು ಹೇಳ್ತಾನೆ. ಆಮೇಲೆ ಅವನು ಪ್ರಾಯೋಗಿಕವಾಗಿ ಸಾಬೀತುಪಡಿಸ್ಬೇಕಲ್ಲ, ಅದಕ್ಕೆ ಅವನು ಕೆಲವು ಪ್ರಯೋಗಗಳನ್ನು ಮಾಡ್ತಾನೆ. ಆವಾಗ ಅವನಿಗೆ ಹೆಲ್ಪಿಗೆ ಸಹಾಯಕ್ಕೆ ಬಂದಿದ್ದೇನು ಅಂತಂದರೆ, ಬೆಳಕು ಯಾವುದಾದ್ರೂ ಒಂದು ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಯಾವುದಾದ್ರೂ ಒಂದು ತಡೆ ಬಂದರೆ, ಅದಕ್ಕೆ ಒಂದು ತಡೆಗೋಡೆ ಬಂದರೆ ಅದರ ಅಂಚಿನಲ್ಲಿ ಅದು ಸ್ವಲ್ಪ ಬಾಗುತ್ತೆ ಬೆಳಕು. ಇದನ್ನು ನಾವು ಡಿಸ್ಪರ್ಷನ್ ಆಫ್ ಲೈಟ್, ಡಿಫ್ರೆಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಡಿಫ್ರೆಕ್ಷನ್ ಅಂತ ವೈಜ್ಞಾನಿಕ ಪದದಲ್ಲಿ ಕರಿತೀವಿ. ಡಿಫ್ರೆಕ್ಷನ್ ಅಂದರೆ ಬಾಗುವಿಕೆ ಅಂತ.
ಬೆಳಕಿನ ಬಾಗುವಿಕೆ ಅಂತ. ಸೊ ಬೆಳಕು ಬಾಗೋದು ಹೇಗೆ, ಹೆಂಗೆ ಬಾಗುತ್ತೆ? ಅದು ನೇರವಾಗಿ ಕಣಗಳ ರೂಪದಲ್ಲಿ ನೇರವಾಗಿ ಹೋಗ್ತಾ ಇದ್ದರೆ ಅದು ಬಾಗ್ತಾ ಇರಲಿಲ್ಲ. ಅದು ಅಲೆಗಳಾಗಿರೋದ್ರಿಂದ, ಅಲೆ ರೂಪದಲ್ಲಿ ಬರ್ತಾ ಇರೋದ್ರಿಂದ ಅದು ಅಲೆಗಳು ಬಾಗಿ ಹೋಗ್ತವೆ ಅಂತ ಐಗನ್ಸ್ ಹೇಳ್ತಾನೆ. ಮತ್ತು ಅವನು ಪ್ರಾಯೋಗಿಕ ವಿವರಣೆ ಪ್ರಯೋಗವನ್ನು ಮಾಡಿ ತೋರಿಸ್ತಾನೆ ಅದನ್ನು. ಆಗ ಅವನು ನ್ಯೂಟನ್ನನ್ನು ಒಂದು ಕಾಲಕ್ಕೆ ಭೇಟಿ ಮಾಡ್ತಾನೆ ಕೇಂಬ್ರಿಡ್ಜ್ನಲ್ಲಿ. ಭೇಟಿ ಮಾಡಿ ಅವನು ಚಿಕ್ಕ ಹುಡುಗ ಆಗಿರೋದ್ರಿಂದ, ಇವನು ವಯಸ್ಸಾಗಿರೋದ್ರಿಂದ, ನೋಡು ಮರಿ, ನಿನ್ನ ಕಲ್ಪನೆಯಲ್ಲಿ ಸ್ವಲ್ಪ ಸುಧಾರಣೆ ಆಗಬೇಕು. ಬೆಳಕು ಬರೀ ಕಣ ರೂಪದಲ್ಲಿ ಬರಲ್ಲ, ಅಲೆ ರೂಪದಲ್ಲಿ ಬರುತ್ತೆ. ನೋಡು, ಈ ಥರ ನನ್ನ ಪ್ರಯೋಗ ಹಿಂಗಿದೆ, ಮಾಡಿ ತೋರಿಸ್ತೀನಿ, ನೀನು ಒಪ್ಕೊಳ್ತೀಯ ಅಂತ ತೋರಿಸ್ತಾನೆ ಈ ಪ್ರಯೋಗ ಮಾಡಿ. ನ್ಯೂಟನ್ನಿಗೆ ಗೊಂದಲ ಆಗುತ್ತೆ. ಅಂದರೆ ನಾನು ಹೇಳಿದ ತಪ್ಪ ಹಂಗಾದ್ರೆ ಅಂತ ಅವನಿಗೊಂದು ಭಾವನೆ ಬರುತ್ತೆ. ಆಗ ನ್ಯೂಟನ್ ಎಷ್ಟೋ ವರ್ಷಗಳ ಕಾಲ ಮುಂದೆ ಅವನ ಜೀವಿತದಲ್ಲಿ ಬದುಕಿರೋವರೆಗೂ ಕೂಡ ಐಗನ್ಸಿನ ಪ್ರಯೋಗ ಎಷ್ಟೊಂದು ತಲೆಯಲ್ಲಿ ಕುಂತಿರುತ್ತೆ ಅಂದರೆ, ನಾನು ಹೇಳೋದು ಎಲ್ಲೋ ತಪ್ಪಿರ್ಬೋದೇನೋ ಒಂದು ಅನುಮಾನದಿಂದ ಅವನು ಎಲ್ಲೇ ಉಪನ್ಯಾಸ ಕೊಡಲಿ ಬೆಳಕಿನ ಬಗ್ಗೆ, ಬೆಳಕು ಕಣದಲ್ಲೂ ಹೋಗ್ಬೋದು, ಅಲೆಯಾಗಿನೂ ಇರ್ಬೋದು ಅಂತ ಎರಡೂ ಹೇಳ್ತಾ ಇರ್ತಾನೆ. ಸೊ ಈ ಎರಡನ್ನೂ ಅಲೆ ಸಿದ್ಧಾಂತ, ಕಣ ಸಿದ್ಧಾಂತ ಎರಡನ್ನೂ ಜನಗಳೆಲ್ಲ ಒಪ್ಕೊಂಡಿರೋ ಸಂದರ್ಭದಲ್ಲಿ ಇನ್ನೊಬ್ಬ ಭಾಳಷ್ಟು ಜನ ಏನಾಗಿರುತ್ತಂದ್ರೆ, ಆ ಕಾಲಕ್ಕೆ ನ್ಯೂಟನ್ನು ನಿಮಗೆಲ್ಲ ಗೊತ್ತಿದೆ, ಗುರುತ್ವಾಕರ್ಷಣೆಯನ್ನು, ಭೂಮಿಗೆ ಗುರುತ್ವಾಕರ್ಷಣೆ ಇದೆ, ಬೀಳುವ ಸೇಬಿನ ಮರದಿಂದ ಗುರುತ್ವಾಕರ್ಷಣೆ ಕಂಡುಹಿಡಿದಿದ್ದ ಕತೆ ನಿಮಗೆಲ್ಲ ಗೊತ್ತಿದೆ. ಬಹಳ ಪ್ರಖ್ಯಾತನಾಗಿರ್ತಾನೆ ಅವನು. ಐಗನ್ಸು ಅಂಥ ದೊಡ್ಡ ವಿಜ್ಞಾನಿ ಆಗಿರಲ್ಲ. ಹಾಗಾಗಿ ಐಗನ್ಸನ ಸಿದ್ಧಾಂತವನ್ನು ಯಾರೂ ಕಣ್ಣೆತ್ತಿ ನೋಡಲ್ಲ. ಆದರೆ ನ್ಯೂಟನ್ ಸ್ವತಃ ನಂಬಿರ್ತಾನೆ, ಇದ್ರೂ ಇರ್ಬೋದೇನೋ ಅಂತ. ಆದರೆ ನ್ಯೂಟನ್ನನ ಕಣ ಸಿದ್ಧಾಂತವನ್ನೇ ಇಡೀ ವಿಜ್ಞಾನ ಜಗತ್ತು ನಂಬಿರುತ್ತೆ ಮತ್ತು ಅದನ್ನೇ ಹೆಚ್ಚು ಪ್ರಚಾರ ಮಾಡಿರುತ್ತೆ. ನಂತರ ಇದಾದ ಮೇಲೆ ಥಾಮಸ್ ಯಂಗ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಬರ್ತಾನೆ ನ್ಯೂಟನ್ ಆದ 30 ವರ್ಷಗಳ ನಂತರ. ಆ ಹುಡುಗ ಏನು ಮಾಡ್ತಾನೆ ಅಂತಂದರೆ, ಅವನು ಕೂಡ ಕೇಂಬ್ರಿಡ್ಜು ವಿಜ್ಞಾನಿ, ಕೇಂಬ್ರಿಡ್ಜ್ ವಿದ್ಯಾರ್ಥಿ. ಅವನೊಂದು ಪ್ರಯೋಗವನ್ನು ಮಾಡ್ತಾನೆ. ಆ ಪ್ರಯೋಗದಲ್ಲಿ ನಿಖರವಾಗಿ ಬೆಳಕು ಅಲೆಗಳ ರೂಪದಲ್ಲಿ ಬರುತ್ತೆ ಅಂತ ಅವನು ಪ್ರಯೋಗ ಮಾಡಿ ತೋರಿಸ್ತಾನೆ. ಏನು ಮಾಡ್ತಾನೆ ಅಂದರೆ, ಬೆಳಕನ್ನು, 2 ಬೆಳಕಿನ ಕಿರಣಗಳನ್ನು 2 ರಂಧ್ರಗಳ ಮೂಲಕ ಹಾಯಿಸ್ತಾನೆ. ಆಗ ಅಲ್ಲಿ ಬೆಳಕು ಹೋದಂಥ ಬೆಳಕು ಅಲೆಗಳ ರೂಪದಲ್ಲಿರೋದ್ರಿಂದ ಅಲೆಗಳು ಒಂದಕ್ಕೊಂದು ತಾಗಿ ಬೆಳಕಿನ ಕೋಲುಗಳನ್ನು ನಿರ್ಮಾಣ ಮಾಡುತ್ತೆ. ಇದನ್ನು ಫ್ರಿಂಜಸ್ ಅಂತ ಕರಿತೀವಿ ವೈಜ್ಞಾನಿಕ ವಿಧಾನದಲ್ಲಿ. ಬೆಳಕಿನ ಕೋಲುಗಳನ್ನು ನಿರ್ಮಾಣ ಮಾಡ್ತವೆ. ಈ ಬೆಳಕಿನ ಕೋಲುಗಳಿಂದ ಬೆಳಕು ಅಲೆಗಳ ರೂಪದಲ್ಲಿ ಬರುತ್ತೆ ಅನ್ನೋ ನಿಖರವಾದ ಪ್ರಾಯೋಗಿಕ ಒಂದು ಸಾದರಪಡಿಸ್ತಾನೆ ಅವನು, ಸಾಬೀತಾಗುತ್ತೆ. ಆಗ ಮತ್ತೆ 100 ವರ್ಷಗಳಾದ ಮೇಲೆ ಮತ್ತೆ ಜನಗಳಿಗೆ ಗೊಂದಲ ಆಗುತ್ತೆ, ಬೆಳಕು ಕಣವೋ ಅಥವಾ ಅಲೆನೋ ಅಂತಕ್ಕಂಥದ್ದು. ಇದಾದ ನಂತರ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ವೆಲ್ ಅಂತ ಒಬ್ಬ ವಿಜ್ಞಾನಿ, ಕ್ಲಾರ್ಕ್ಸ್ ಮ್ಯಾಕ್ವೆಲ್ ಅಂತ ವಿಜ್ಞಾನಿ, ಅವನು ದೊಡ್ಡ ಗಣಿತಜ್ಞ, ಅವನು ಗಣಿತಶಾಸ್ತ್ರದವನು. ಅವನು ಒಂದು ಪ್ರಯೋಗ ಮಾಡುವಾಗ ಈ ಒಂದು ಮೈಕೆಲ್ ಫ್ಯಾರಡೆ ಅಷ್ಟು ಹೊತ್ತಿಗಾಗಲೇ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರಯೋಗಗಳನ್ನು ಮಾಡಿರ್ತಾನೆ. ಅಯಸ್ಕಾಂತದಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಆಗ ಆ ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದು ಹೇಗೆ ಚಲಿಸುತ್ತೆ ಒಂದು ಕಡೆಯಿಂದ ಒಂದು ಕಡೆ ಅನ್ನೋ ಪ್ರಯೋಗದಲ್ಲಿ ವಿದ್ಯುತ್ ಶಕ್ತಿ ಮತ್ತು ಅಯಸ್ಕಾಂತ ಎರಡೂ ಒಂದಕ್ಕೊಂದು ಜೊತೆಯಾಗೇ ಇರ್ತವೆ, ಯಾವತ್ತೂ ಬೇರೆ ಬೇರೆ ಅಲ್ಲ. ಅವೆರಡು ಜೊತೆ ಇರೋದ್ರಿಂದನೇ ವಿದ್ಯುತ್ ಶಕ್ತಿಯ ಹರಿತಕ್ಕಂಥ ಜಾಗದ ಸುತ್ತ ಅಯಸ್ಕಾಂತ ನಿರ್ಮಾಣ ಆಗುತ್ತೆ, ಅಯಸ್ಕಾಂತ ಇರೋ ಕಡೆ ವಿದ್ಯುತ್ ಶಕ್ತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನ ಮ್ಯಾಕ್ಸ್ ಕ್ಲಾರ್ಕ್ವೆಲ್ ಏನು ಮಾಡ್ತಾನೆ, ಒಂದು ಪ್ರಯೋಗದ ಮೂಲಕ, ಗಣಿತದ ಮೂಲಕ ಸಾದರಪಡಿಸೋದಕ್ಕೆ ಅವೆರಡಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಅಂತಕ್ಕಂಥ ಒಂದು ಇದು ಮಾಡ್ತಾನೆ, ಒಂದು ಸಿದ್ಧಾಂತವನ್ನು ಮಂಡಿಸ್ತಾನೆ. ಇದಂದರೆ ವಿದ್ಯುತ್ ಕಾಂತೀಯ ಅಲೆಗಳು ಅಂತ. ಆಗ ಭಾಳ ವಿಶೇಷವಾದ ಏನು ಅಂತಂದರೆ, ನೋಡಿ, ಒಂದು ಪ್ರಯೋಗ ಇನ್ನೊಂದು ಸಮಸ್ಯೆಗೆ ಪರಿಹಾರ ಆಗುತ್ತೆ ಅನ್ನೋದಕ್ಕೆ ಬೆಳಕಿನ ಒಂದು ಕಿರಣ ಏನಿದೆ ಇದು ವಿದ್ಯುತ್ ಕಾಂತೀಯ ಅಲೆ, ಅದಕ್ಕೆ ಯಾವುದೇ ಈಥರ್ ಅಂತಕ್ಕಂಥ ಮಾಧ್ಯಮ ಬೇಕಾಗಿಲ್ಲ, ಅದು ವಿದ್ಯುತ್ ಕಾಂತೀಯ ಅಲೆಗಳ ರೂಪದಲ್ಲಿ ಬರುತ್ತೆ ಅನ್ನೋ ತೀರ್ಮಾನಕ್ಕೆ ಜಗತ್ತು ಬರುತ್ತೆ. ಇದಾದ ನಂತರ ಐನ್ಸ್ಟೀನ್ ಅವರು ಬರ್ತಾರೆ 20ನೇ ಶತಮಾನದ ಪ್ರಾರಂಭದಲ್ಲಿ. ಐನ್ಸ್ಟೀನ್ ಅಂತಕ್ಕಂಥ ಮೇಧಾವಿ ವಿಜ್ಞಾನಿ ಒಂದು ಪ್ರಯೋಗವನ್ನು ಮಾಡ್ತಾನೆ. ಆ ಪ್ರಯೋಗದಲ್ಲಿ ಐನ್ಸ್ಟೀನ್ ಏನು ಮಾಡ್ತಾನೆ ಅಂದರೆ, ಯಾವುದಾದರೂ ಲೋಹದ ಮೇಲ್ಮೈ ಮೇಲೆ ಬೆಳಕಿನ ಕಿರಣವನ್ನು ಬಿಟ್ಟಾಗ ಆ ಲೋಹದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ಚಿಮ್ಮಿ ನಾವು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಇದಕ್ಕೆ ಐನ್ಸ್ಟೀನ್ ಬಳಸಿದಂಥ ಸಿದ್ಧಾಂತ ಯಾವುದು ಅಂದರೆ ನ್ಯೂಟನ್ನನ ಕಣ ಸಿದ್ಧಾಂತ. ಅಲೆಗಳು ಕಣ ರೂಪದಲ್ಲಿರೋದ್ರಿಂದ ಒಂದು ಕಣ ಬಂದು ಎಲೆಕ್ಟ್ರಾನನ್ನು ಒಡೆದಾಗ ಆ ಎಲೆಕ್ಟ್ರಾನು ಹೊರಗಡೆ ಶಕ್ತಿ ಪಡೆದು ಚಿಮ್ಮಿ ಹೊರಗಡೆ ಬಂದಾಗ ಆ ಎಲೆಕ್ಟ್ರಾನೇ ನಾವು ಎಲೆಕ್ಟ್ರಿಸಿಟಿಯಾಗಿ ಅಂದರೆ ಕೃತಕ ವಿದ್ಯುತ್ತಾಗಿ ನಾವು ಮಾಡಬಹುದು ಅಂತ.
ಆನಂತರ ಈ ಸಿದ್ಧಾಂತದಿಂದ ಮುಂದೆ ಎಲೆಕ್ಟ್ರಾನಿಕ್ಸ್ ಅಂತಕ್ಕಂಥ ದೊಡ್ಡ ವಿಭಾಗನೇ ಈ 20ನೇ ಶತಮಾನದಲ್ಲಿ ಪ್ರಾರಂಭ ಆಗಿದ್ದನ್ನು ನಾವು ನೋಡ್ತೀವಿ. ಇದನ್ನ ಮಾಡಿದಾಗ ಅಲೆ ಸಿದ್ಧಾಂತ ಎಲ್ಲೋಯ್ತು, ಮತ್ತೆ ಕಣ ಸಿದ್ಧಾಂತನೇ ಮುಖ್ಯ ಆಯ್ತಲ್ಲ ಅನ್ನೋ ಸಂದರ್ಭ ಬಂದಾಗ ಅಲೆ ಸಿದ್ಧಾಂತಕ್ಕೂ ಸಾಕ್ಷಿಗಳಿದ್ದಾವೆ. ಆ ಸಂದರ್ಭದಲ್ಲಿ ಅಲೆ ಸಿದ್ಧಾಂತಕ್ಕೂ ಸಾಕ್ಷಿಗಳಿದೆ, ಕಣ ಸಿದ್ಧಾಂತಕ್ಕೂ ಸಾಕ್ಷಿ ಇದೆ. ಸೊ ಹಾಗಾದರೆ ಅಲೆ ಸಿದ್ಧಾಂತ ಸರಿನೋ ಕಣ ಸಿದ್ಧಾಂತ ಸರಿನೋ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಯಾಕಂದರೆ ಅಲೆ ಸಿದ್ಧಾಂತಕ್ಕೆ ದೊಡ್ಡ ದೊಡ್ಡ ಪ್ರಾಯೋಗಿಕ ವಿಧಾನಗಳಿದ್ದಾವೆ. ಉದಾಹರಣೆಗೆ ಮಸೂರ ನಿರ್ಮಾಣ ಆಗಿತ್ತು. ಮಸೂರ ಏನು ಕೆಲಸ ಮಾಡುತ್ತೆ? ಮಸೂರ ಅಂದರೆ ಲೆನ್ಸ್, ನೀವೆಲ್ಲ ನೋಡಿರ್ತೀರ. ಈಗ ಯಾವುದೇ ಒಂದು ಬೆಳಕಿನ ಕಿರಣವನ್ನು ಒಂದು ಚೂಪಾಗಿ ನಾವು ಒಂದೇ ವಸ್ತುವಿನ ಮೇಲೆ ಕೇಂದ್ರೀಕರಿಸಬೇಕು ಅಂದರೆ ನಾವು ಶಾಲೆಗಳಲ್ಲೆಲ್ಲ ಮಕ್ಕಳು ಪ್ರಯೋಗ ಮಾಡ್ತಿರ್ತಾರೆ. ಅವ್ರ ಕೈಗೆ ಲೆನ್ಸ್ ಕೊಟ್ಟರೆ ಯಾವುದಾದ್ರೂ ಒಂದು ಪೇಪರ್ ಮೇಲೆ ಅದನ್ನು ಲೆನ್ಸನ್ನು ಇಟ್ಟು ಬೆಳಕನ್ನು ಕೇಂದ್ರೀಕರಿಸ್ಬಿಟ್ರೆ ಬೆಂಕಿ ಬಂದ್ಬಿಡುತ್ತೆ. ಸೊ ಇದು ಹೇಗಾಗುತ್ತೆ ಅಂದರೆ ಅಲೆಯಾಗಿ ಬೆಳಕು ಇರೋದ್ರಿಂದ ಮಾತ್ರ ಅದು ಮಾಡೋಕ್ಕೆ ಸಾಧ್ಯ. ಕಣವಾಗಿದ್ದರೆ ಹಂಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಮಸೂರದ ಮೂಲಕ ಬಿದ್ದಂಥ ಬೆಳಕು ನೇರವಾಗಿ ಕಣಗಳ ರೂಪದಲ್ಲಿ ಬೀಳ್ತಾ ಇತ್ತು. ಅಲ್ಲಿ ಮೊದಲು ಏನು ಬೆಳಕಿರ್ತಿತ್ತು ಮಸೂರದ ಮೇಲೆ ಬೀಳೋ ಬೆಳಕು ಕೆಳಗಡೆನೂ ಹಂಗೆ ಬರಬೇಕಾಗಿತ್ತು. ಆದರೆ ಅಲೆಗಳ ರೂಪದಲ್ಲಿ ಇರೋದ್ರಿಂದ ಮಸೂರದಲ್ಲಿ ಅದು ಬೆಳಕು ಕೇಂದ್ರೀಕೃತ ಆಗುತ್ತೆ ಅನ್ನೋದು ಪ್ರಾಯೋಗಿಕವಾಗಿ ಸಾಬೀತಾಗುತ್ತೆ. ಸೊ ಹಾಗಾಗಿ ಜಗತ್ತು ಬಹಳ ಗೊಂದಲದಲ್ಲಿ ಬೀಳುತ್ತೆ. ವಿಜ್ಞಾನ ಜಗತ್ತು ಬೆಳಕು ಅಲೆನೋ ಕಣನೋ ಅನ್ನೋ ಒಂದು ಜಿಜ್ಞಾಸೆಗೆ ಬೀಳುತ್ತೆ. ಇದು ಎಲ್ಲಿವರೆಗೂ ಜಿಜ್ಞಾಸೆ ಬೆಳೆಯುತ್ತೆ ಅಂತಂದರೆ ವಿಜ್ಞಾನಿಗಳು ಒಡೆದಾಟಕ್ಕೆ ನಿಲ್ತಾರೆ. ಬೆಳಕು ಅಂತ ಒಂದು ಗುಂಪು, ಅಲೆ ಅಂತ ಒಂದು ಗುಂಪು ಅಂತ. ಕೊನೆಗೆ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ಸ್ ಬಂದ ಮೇಲೆ, ಅವನ ಒಂದು ಸಿದ್ಧಾಂತ ಬಂದ ಮೇಲೆ, ಇಲ್ಲ ಇದು ಅಲೆಗಳ ರೂಪದಲ್ಲಿರ್ತಕ್ಕಂಥ ಶಕ್ತಿ, ಇದು ಅಲೆಗಳ ರೂಪದಲ್ಲಿರುತ್ತೆ, ಕಣಗಳ ರೂಪದಲ್ಲಿ. ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಒಬ್ಬ ವಿಜ್ಞಾನಿ ಬರಬೇಕಾಯಿತು. ಅವನು ಜೇಮ್ಸ್ ಮಾರ್ಕ್ಸ್ ಪ್ಲಾಂಕ್ ಅಂತ ವಿಜ್ಞಾನಿ. ಈ ಮಾರ್ಕ್ಸ್ ಪ್ಲಾಂಕ್ ಅಂತ ವಿಜ್ಞಾನಿ ಏನು ಮಾಡ್ದ ಅಂದರೆ, ಅವನು ಒಂದು ಸಿದ್ಧಾಂತವನ್ನು ಮಂಡಿಸ್ತಾನೆ. ಏನು ಅಂದರೆ, ಬೆಳಕು ಅಂತಕ್ಕಂಥದ್ದು ಅಲೆಗಳಾಗಿಯೂ ಇದೆ, ಕಣವಾಗಿಯೂ ಇದೆ. ಆ ಕಣಗಳ ಪಾಕೆಟ್ ಅಂದರೆ ಒಂದು ಕ್ವಾಂಟಮ್ ರೀತಿಯಲ್ಲಿ ಅದು ಬರುತ್ತೆ ಅಂತ. ಅಂದರೆ ಬೆಳಕಿನ ಒಂದು ಶಕ್ತಿ ಏನಿದೆ ಅದು ಶಕ್ತಿಯ ಪಾಕೆಟ್ಗಳಾಗಿ ಬರುತ್ತೆ ಅಂತ. ನಾವೇನು ಕಣ ಅಂತ ಹೇಳಿರ್ತಾನೆ ನ್ಯೂಟನ್ನು, ಐಗನ್ಸೇನೋ ಅಲೆ ಅಂತ ಹೇಳಿರ್ತಾನೆ. ಕಣ ಇರುತ್ತೆ, ಕಣದೊಳಗೆ ಅಲೆಗಳಿರುತ್ತೆ, ಬೆಳಕಿನ ಅಲೆಗಳು. ಆ ಬೆಳಕಿನ ಅಲೆಗಳು ಯಾವುವು ಅಂದರೆ, ಆ ಬಣ್ಣಗಳಲ್ಲಿ ಏನು ನ್ಯೂಟನ್ನು ಬೇರೆ ಬೇರೆ ಬಣ್ಣಗಳು ಮಾಡಿದ್ದ, ಅವು ಬೇರೆ ಬೇರೆ ಅಲೆಗಳ ಬಣ್ಣಗಳು. ಒಂದೊಂದು ಅಲೆಗಳಿದೆ. ಅದಕ್ಕೇನೆ ಈಗ ನೀಲಿ ಬಣ್ಣಕ್ಕೆ ಒಂದು ಅಲೆ ಇದೆ ಬೆಳಕಿಗೆ, ಕೆಂಪು ಬಣ್ಣಕ್ಕೆ ಒಂದು ಅಲೆ ಇದೆ. ಹೀಗೆ ಆ 7 ಬಣ್ಣಗಳಿಗೆ 7 ಅಲೆಗಳಿದೆ. ಆ ಅಲೆಗಳೆಲ್ಲ ಸೇರಿ ಬಿಳಿ ಬಣ್ಣವಾಗಿ ಬರ್ತಾ ಇರುತ್ತೆ. ಆ ಅಲೆಗಳನ್ನು ನಾವು ಪಟ್ಟಕದ ಮೂಲಕ ನ್ಯೂಟನ್ ಸಪ್ರೇಟ್ ಮಾಡಿದಾಗ ಬೇರೆ ಬೇರೆ ಬಣ್ಣ ಆಗಿ ನಮಗೆ ಕಾಣಿಸ್ತು ಅಂಥೇಳಿ ಒಂದು ವಿವರಣೆ ಬರುತ್ತೆ. ಆಗ ಈ ಒಂದು ಫೋಟಾನ್ ಅಂತಕ್ಕಂಥ ಅಥವಾ ಒಂದು ಏನು ಕ್ವಾಂಟಮ್ ಅಂತಕ್ಕಂಥ ಥಿಯರಿಗೆ ಬಹಳ ಶಕ್ತಿ ಬರುತ್ತೆ. ಆ ಕ್ವಾಂಟಮ್ನ ಸಿದ್ಧಾಂತವನ್ನು ಬಳಸ್ಕೊಂಡು ಕೊನೆಗೆ ಐನ್ಸ್ಟೈನ್ನ ಸಿದ್ಧಾಂತವನ್ನು, ಐನ್ಸ್ಟೈನ್ನ ಫೋಟೋ ಎಲೆಕ್ಟ್ರಿಸಿಟಿ ಅಥವಾ ಏನು ಒಂದು ಪ್ರಭಾ ವಿದ್ಯುತ್ ಪರಿಣಾಮ ಅಂತ ಕನ್ನಡದಲ್ಲಿ ಕರಿತೀವಿ, ಅದನ್ನು ಕೂಡ ಈ ಫೋಟಾನ್ ಅಂತಕ್ಕಂಥ ಒಂದು ಮೂಲಕ ಬರುತ್ತೆ. ಮತ್ತು ಈ ಕ್ವಾಂಟಮ್ ಅಂತಕ್ಕಂಥ ಶಕ್ತಿಯ ಪಾಕೆಟ್ಗಳ ಮೂಲಕ ಎಲೆಕ್ಟ್ರಾನು ಚಿಮ್ಮುತ್ತೆ ಅನ್ನೋದನ್ನು ತಿಳ್ಕೊಳ್ತಾರೆ. ಗೆಳೆಯರೇ, ಬೆಳಕು ಅಂತಕ್ಕಂಥದ್ದು ಅಲೆಗಳ ರೂಪದಲ್ಲಿ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳಿದೆ. ಮತ್ತು ಅದಕ್ಕೆ ಪ್ರಾಯೋಗಿಕ ಸಿದ್ಧಾಂತವನ್ನು ಯಾವ್ಯಾವ ವಿಜ್ಞಾನಿಗಳು ಮಾಡಿದರು ಅಂತ ಹೇಳಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಕಣ್ಣಿಗೆ ಕಾಣದ ಬೆಳಕಿದೆಯೇ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಅಂತಂದರೆ, ಈ ಬೆಳಕಿನ ಪ್ರಯೋಗಗಳನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬೆಳಕು ಇಲ್ಲದೆ ಇರುವಾಗಲೂ ಕೂಡ, ಬೆಳಕು ಏನು ಬರುತ್ತೆ, ಬೆಳಕು ಇಲ್ಲದೆ ಇರುವಾಗಲೂ ಕೂಡ ಕೆಲವು ವಸ್ತುಗಳು ಬಿಸಿ ಆಗ್ತಾ ಇರ್ತವೆ. ಆಗ ಅವರಿಗೆ ಜನಗಳಿಗೆ ಆಶ್ಚರ್ಯ ಆಗುತ್ತೆ, ವಿಜ್ಞಾನಿಗಳಿಗೆ. ಬೆಳಕೆ ಇದ್ರೆ ತಾನೇ ಕ್ವಾಂಟಮ್ ಬರೋದು ಅಥವಾ ಫೋಟಾನ್ ಬರೋದು, ಹೇಗೆ ವಸ್ತುಗಳು ಬಿಸಿ ಆಗ್ತವೆ ಅಂತ. ಆಗ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ನ ಸಿದ್ಧಾಂತದ ಪ್ರಕಾರ ಬಹುತೇಕ ಅಲೆಗಳು ಏನು ಸೂರ್ಯನಿಂದ ವಿದ್ಯುತ್ ಕಾಂತೀಯ ಅಲೆಗಳು ಬರ್ತಾ ಇದೆ, ಅದರಲ್ಲಿ ನಮಗೆ ಕಣ್ಣಿಗೆ ಕಾಣತಕ್ಕಂಥ ಅಲೆ ಬೆಳಕು ಮಾತ್ರ. ನಮಗೆ ಏನು ದೃಷ್ಟಿಯ ಅನುಭವವನ್ನು ಮಾಡುತ್ತೆ ಅದು ಕಣ್ಣಿಗೆ ಕಾಣುವ ಬೆಳಕು. ಕಣ್ಣಿಗೆ ಕಾಣದೇ ಇರುವ ಬೆಳಕು ಕೂಡ ಇದೆ ಅಂತ. ಅದನ್ನು ನಾವು ಬೆಳಕು ಅನ್ನಲ್ಲ, ಆದರೆ ಅಲೆಗಳಿದೆ, ವಿದ್ಯುತ್ ಕಾಂತೀಯ ಅಲೆಗಳು ಇದೆ. ಈಗ ನಾವು ಅದನ್ನು ವಿದ್ಯುತ್ ಕಾಂತೀಯ ಅಲೆಗಳಲ್ಲಿ ಇನ್ಫ್ರಾರೆಡ್, ಅಲ್ಟ್ರಾವೈಲೆಟ್ ರೇಸ್ ಅಂತ ಕರಿತೀವಿ. ಮಧ್ಯದಲ್ಲಿ ಇರ್ತಕ್ಕಂಥದ್ದು ಇನ್ಫ್ರಾರೆಡ್ಡು ಮತ್ತು ಅಲ್ಟ್ರಾವೈಲೆಟ್ ರೇಸ್ ಮಧ್ಯದಲ್ಲಿರ್ತಕ್ಕಂಥ ಅಲೆಗಳನ್ನು ನಾವು ಬೆಳಕು ಅಂತ ಕರಿತೀವಿ. ಅದು ನಮ್ಮ ದೃಷ್ಟಿಯ ಅನುಭವವನ್ನು ಉಂಟು ಮಾಡುತ್ತೆ, ನಾವು ಕಣ್ಣಿಂದ ನೋಡ್ಬೋದು. ಆದರೆ ಇನ್ಫ್ರಾವೈಲೆಟ್ ರೇಸನ್ನು ನಾವು ನೋಡೋಕ್ಕಾಗಲ್ಲ.
ಅಲ್ಟ್ರಾವೈಲೆಟ್ ರೇಸನ್ನು ಕೂಡ ನಾವು ನೋಡೋಕ್ಕಾಗಲ್ಲ, ಅವು ನಮಗೆ ಕಣ್ಣಿಗೆ ಕಾಣಲ್ಲ. ಸೊ ಈ ರೀತಿಯ ಒಂದು ಶಕ್ತಿಯ ಈ ಒಂದು ಏನು ಶಕ್ತಿಯ ಪಾಕೆಟ್ಗಳಾಗಿ ಬರ್ತಕ್ಕಿರ್ತಕ್ಕಂಥ, ಪ್ರಕೃತಿಯಲ್ಲಿ ಶಕ್ತಿಯ ಪಾಕೆಟ್ಗಳಾಗಿ ಬರ್ತಕ್ಕಂಥ ಫೋಟಾನ್ ಅಂತಕ್ಕಂಥ ಏನು ಒಂದು ಬೆಳಕಿನ ಪಾಕೆಟ್ ಇದೆ, ಅದನ್ನು ಉಪಯೋಗಿಸಿ ನಾವು ಕೃತಕ ವಿದ್ಯುತ್ತನ್ನು ತಯಾರು ಮಾಡ್ಬೋದು. ಈ ಮಾಮೂಲು ವಿದ್ಯುತ್ ಏನು ನಾವು ವೈರ್ಗಳ ಮೂಲಕ ಹರಿಸ್ತೀವಿ, ಅಂಥದೇ ವಿದ್ಯುತ್ತನ್ನು ನಾವು ತಯಾರು ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡ ಮೇಲೆ ಎಲೆಕ್ಟ್ರಾನಿಕ್ಸ್ ಅಂತಕ್ಕಂಥ ಒಂದು ದೊಡ್ಡ ಒಂದು ವಿಶ್ವ ತೆರ್ಕೊಳ್ಳುತ್ತೆ ಮನುಷ್ಯನಿಗೆ. ಈ ಎಲೆಕ್ಟ್ರಾನಿಕ್ಸ್ ಅಂತಕ್ಕಂಥ ಒಂದು ಜಗತ್ತು ಪ್ರಾರಂಭ ಆದಮೇಲೆ ಮುಂದೆ ಈ ಬೆಳಕಿನ ಕಣ ಏನು ಫೋಟಾನ್ ಇದೆ, ಈ ಫೋಟಾನನ್ನೇ ಉಪಯೋಗಿಸಿ ನಾವು ಎಲೆಕ್ಟ್ರಾನಿಕ್ಸನ್ನು ಇನ್ನೂ ಆಧುನಿಕಗೊಳಿಸಿ ಫೋಟಾನಿಕ್ಸ್ ಅಂತಕ್ಕಂಥ ಒಂದು ದೊಡ್ಡ ಒಂದು ವಿಭಾಗವನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ನಾಂದಿ ಆಯಿತು. ನಾನು ಖಂಡಿತ ಫೋಟಾನಿಕ್ಸ್ ಬಗ್ಗೆ ಮುಂದಿನ ಒಂದು ಎಪಿಸೋಡಲ್ಲಿ ನಿಮಗೆ ಹೇಳ್ತೀನಿ. ಈಗ ಫೋಟಾನಿಕ್ಸ್ ಅಂತಕ್ಕಂಥ ಶಾಖೆ ಎಷ್ಟು ಪ್ರಭಾವಿತವಾಗಿದೆ ಅಂತಂದರೆ, 1,00,000 ಸಂಕೇತಗಳನ್ನು 1 mm ವೈರಿನಲ್ಲಿ 1,00,000 ಸಂಕೇತಗಳನ್ನು ಫೋಟಾನಿಕ್ಸ್ ವೈರಿನ ಮೂಲಕ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಬೋದು. ನೀವು ಎಲೆಕ್ಟ್ರಾನಿಕ್ಸಲ್ಲಿ ಒಂದು ಸಂದೇಶವನ್ನು ಅಥವಾ ಒಂದು ಸಂಜ್ಞೆಯನ್ನು 100 ಕಿಲೋಮೀಟರ್ ಸಾಗಿಸ್ಬೇಕಾದ್ರೆ ಅದರಲ್ಲಿ ವೇಸ್ಟೇಜ್ ಇರುತ್ತೆ. ಈಗ ಉದಾಹರಣೆಗೆ ಎಲೆಕ್ಟ್ರಿಕಲ್ ವೈರು, ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ನಾವು ಶರಾವತಿಯಲ್ಲಿ, ಆ ವಿದ್ಯುತ್ತನ್ನು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ವೈರು ಮೂಲಕ ಸಾಗಿಸ್ಬೇಕಾದ್ರೆ ವಿದ್ಯುತ್ ಕಂಬಗಳ ಮೂಲಕ ಅದರಲ್ಲಿ ಸುಮಾರು 20-30% ವೇಸ್ಟ್ ಆಗುತ್ತೆ. ಎಲೆಕ್ಟ್ರಿಸಿಟಿ ನಿಮಗೆ ತಲುಪೋದಿಲ್ಲ ಪೂರ್ಣ. ಆದರೆ ಎಲೆಕ್ಟ್ರಾನಿಕ್ಸಲ್ಲಿ ನಿಮಗೆ ತಲುಪುತ್ತೆ, ವೇಸ್ಟೇಜ್ ಇರಲ್ಲ, ಆದರೆ ಸಂಪೂರ್ಣವಾದ ತುಂಬ ವೇಗವಾದ ಮಾಹಿತಿ ತಲುಪೋದಿಲ್ಲ ಅದರಲ್ಲಿ. ಆದರೆ ಎಲೆಕ್ಟ್ರಿಕಲ್ಗಿಂತ ಎಲೆಕ್ಟ್ರಾನಿಕ್ಸ್ ತುಂಬ ಫಾಸ್ಟ್ ಆಗಿರುತ್ತೆ, ಪರ್ಫೆಕ್ಟ್ ಇರುತ್ತೆ. ಆದರೆ ಅದಕ್ಕಿಂತ 1,00,000 ಪಟ್ಟು ಇನ್ನೂ ಅತ್ಯುತ್ತಮವಾದ ಪರಿಣಾಮಕಾರಿಯಾದ ಮತ್ತು ವೇಗವಾಗಿ ನಾವು ಶುದ್ಧವಾದ ಮಾಹಿತಿಯನ್ನು ಪಡೀಲಿಕ್ಕೆ ಅಥವಾ ಸಂಜ್ಞೆಗಳನ್ನು ಪಡೀಲಿಕ್ಕೆ ಫೋಟಾನಿಕ್ಸ್ ಅಂತಕ್ಕಂಥ ತಂತ್ರಜ್ಞಾನ ಸಹಾಯ ಮಾಡ್ತಾ ಇದೆ. ಅದು ಹೇಗೆ ಸಹಾಯ ಮಾಡ್ತಿದೆ, ಎಲ್ಲಿ ಸಹಾಯ ಮಾಡ್ತಿದೆ, ಈಗ ಎಲ್ಲಿ ಮನುಷ್ಯ ಅದನ್ನು ಬಳಸ್ತಾ ಇದ್ದಾನೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಾನು ಆ ಮಾಹಿತಿಯನ್ನು ತಮಗೆ ತಿಳಿಸ್ತೀನಿ.